ಆ, ಕುಂಬಳ್ಳಿ ರಸ್ತೆ ಬಗ್ಗೆ ಕೇಳ್ತಾ ಹಾ ಇದ್ದೀವಿ. ಸರ್ ಹೌದು. ಅದು ಅನೇಕ ರಸ್ತೆಗಳು ಇವತ್ತು ನಮ್ಮಲ್ಲಿ ಮಂಜೂರಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಮಸ್ಯೆಗಳ ಚರ್ಚೆ ಆಗ್ತಾ ಇದ್ದು, ಅದರಲ್ಲೂ ಕೂಡ ಮುಖ್ಯವಾಗಿ ರಸ್ತೆ ಕಾಮಗಾರಿ ತುಂಬಾ ಹದಗೆಟ್ಟಿದೆ. ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೇನೆ. ಅದರ ಪರಿಪೂರ್ಣವಾದ ದುರಸ್ತಿ ಆಗ್ಬೇಕು ಅಂದ್ರೆ ಹೊಸದಾಗಿ ನಿರ್ಮಾಣ ಆಗ್ಬೇಕು. ನಮ್ಮ ಮೈಸೂರು ಸಂತೆಮಳ್ಳಿ ಮತ್ತೆ ಮೈಸೂರು ಭಾಗದ ರಸ್ತೆ ತುಂಬಾ ಹದಗೆಟ್ಟಿತ್ತು. ಅದ್ರ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು, ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಇಲ್ಲಿ ನಮ್ಮ ಕಾವದವಾಡಿ ಮೂಗೂರು ರಸ್ತೆಗೂ 3 ಕೋಟಿ ಆಗಿದೆ. ಮತ್ತೆ ಇನ್ನೊಂದು ವಿದ್ಯಾರ್ಥಿಗಳ ಸಮಸ್ಯೆ ಸರ್. ಸಾಕಷ್ಟು ಬೆಳಗಿನ ಸಮಯದಲ್ಲಿ ಬಸ್ಗಳ ಕೊರತೆ ಸಿಕ್ಕಾಪಟ್ಟೆ ಇದೆ. ಅದರಲ್ಲೂ ಕೂಡ ನಮ್ಮ ಸಂತೆಮರಳಿಯಲ್ಲಿ ಸುತ್ತಮುತ್ತಲ ಒಂದು 40ರಿಂದ 50 ಗ್ರಾಮದ ವಿದ್ಯಾರ್ಥಿಗಳು ಸಂತೆಮರಳಿ ಸರ್ಕಲ್ಗೆ ಬಂದು ಬಸ್ಗಳಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಒಂದು ಬಸ್ ಬಂತು ಅಂದ್ರೆ 100 ಜನ 120 ಜನ ತುಂಬುವಂತ ಕೆಲಸ ನಡೀತಾ ಇದೆ. ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಚಿಟ್ಟು. ಇವತ್ತು ನಮ್ ಜೊತೆ ಇದ್ದಾರೆ ಕೊಳ್ಳೇಗಾಲ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ AR ಕೃಷ್ಣಮೂರ್ತಿ ಸರ್ ಅವರು. ಸಾಕಷ್ಟು ದಿನಗಳಿಂದ ನಮ್ಮ ಚಾಮರಾಜನಗರ ಭಾಗದಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಮಸ್ಯೆಗಳ ಚರ್ಚೆ ಆಗ್ತಾ ಇದ್ದು, ಅದರಲ್ಲೂ ಕೂಡ ಮುಖ್ಯವಾಗಿ ರಸ್ತೆ ಕಾಮಗಾರಿ ತುಂಬಾ ಹದಗೆಟ್ಟಿದೆ. ಮತ್ತೆ ಅದರ ರಿಪೇರಿ, ಮತ್ತೆ ನಾನು ಕೂಡ ಒಂದಷ್ಟು ವಿಡಿಯೋ ಮಾಡಿದ್ದೆ. ನಮ್ಮ ಸಂತೆಮರಳಿಯ ಕಾಲುವೆ, ಕಬಿನಿ ಕಾಲುವೆ ಚಾನಲ್ ದುರಸ್ತಿಯಾಗಿದೆ, ಅದನ್ನು ಕೂಡ ಸರಿ ಮಾಡ್ಬೇಕು ಅಂತ ಒಂದು ಪೋಸ್ಟ್ ಮಾಡಿದ್ದೆ. ಅದಾದ ನಂತರ ನಮ್ಮ ಸಂತೆಮಳ್ಳಿ ಗ್ರಾಮದ ಪಕ್ಕದ ಗ್ರಾಮದಾದಂತಹ ಯಲಕ್ಕೂರಿನ ಮದನ್ ಅವರು ಒಂದು ನಮ್ಮ ಮೈಸೂರು ಸಂತೆಮಳ್ಳಿ ಮತ್ತೆ ಮೈಸೂರು ಭಾಗದ ರಸ್ತೆ ತುಂಬಾ ಹದಗೆಟ್ಟಿತ್ತು, ಅದ್ರ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು, ಸಾಕಷ್ಟು ವೈರಲ್ ಕೂಡ ಆಗಿತ್ತು. ನಮ್ಮ ಕೃಷ್ಣಮೂರ್ತಿ ಸರ್ ಅವ್ರನ್ನ ಆ ವಿಡಿಯೋದಲ್ಲಿ ಸಾಕಷ್ಟು ಜನ ಟ್ಯಾಗ್ ಮಾಡಿದ್ರು. ಅದಕ್ಕೆ ನಮ್ಮ ಸರ್ ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಸ್ಪಂದಿಸಿ ಅದನ್ನ ಕಾಮಗಾರಿ ಶುರುವಾಗಿದೆ, ಅದ್ರ ಬಗ್ಗೆ ಒಂದಷ್ಟು ಮಾತು ಹೇಳ್ತೀನಿ. ಹಾಗೆ ನಮ್ಮ ಚಾಮರಾಜನಗರ ಕೊಳ್ಳೇಗಾಲ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಮ್ಮ ಸರ್ ಒಂದಷ್ಟು ಮಾತಾಡ್ತಾರೆ. ಕಳೆದ ವಾರ ಸಂತೆಮಳ್ಳಿ ನೀರಾವರಿ ಇಲಾಖೆಯ ಸಂಬಂಧಪಟ್ಟಂತ ಸೇತುವೆ ಶಿಥಿಲವಾಗಿರ್ತಕ್ಕಂಥ ವಿಚಾರದಲ್ಲಿ ತಾವು ಗಮನವನ್ನ ಸೆಳೆದಿದ್ರಿ. ನಾನು ಕೂಡ ಅದನ್ನು ವೀಕ್ಷಣೆ ಮಾಡಿದ್ದೆ. ಥ್ಯಾಂಕ್ ಯು ಸರ್. ಹಾಗಾಗಿ ಈಗಾಗಲೇ ನಾನು ನಮ್ಮ ಸಂಬಂಧಪಟ್ಟ ನೀರಾವರಿ ಇಲಾಖೆಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೇನೆ. ಅದರ ಪರಿಪೂರ್ಣವಾದ ದುರಸ್ತಿ ಆಗ್ಬೇಕು ಅಂದ್ರೆ ಹೊಸದಾಗಿ ನಿರ್ಮಾಣ ಆಗ್ಬೇಕು. ಅದು ಕೇವಲ ತಾತ್ಕಾಲಿಕವಾಗಿ ತಡೆಗೋಡೆ ನಿರ್ಮಾಣ ಮಾಡಿ ಆ ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸ್ಕೊಟ್ಟು ಆ ಒಂದು ಹೊಸ ಸೇತುವೆ ನಿರ್ಮಾಣಕ್ಕೆ ನಾನು ಖಂಡಿತವಾಗೂ ಕೂಡ ಸರ್ಕಾರದ ನೂತನ ನೀರಾವರಿ ಸಚಿವರಾದಂತ ರಾಮಲಿಂಗ ರೆಡ್ಡಿ ಅವರ ಗಮನ ಸೆಳೆದು ಅದಕ್ಕೆ ಮಂಜೂರಾತಿ ಕೊಡ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೇನೆ. ನಾನು ಹಿಂದೆ ತಮ್ಗೆಲ್ಲ ಗೊತ್ತಿರುವ ಹಾಗೆ 94-99ರಲ್ಲಿ ಶಾಸಕನಾಗಿದ್ದವನು. 99-2004 ಕೂಡ ಶಾಸಕನಾಗಿದ್ದವನು ಸಂತೆಮಳ್ಳಿ ವಿಧಾನಸಭಾ ಕ್ಷೇತ್ರದಿಂದ. ಇವತ್ತು ಅನೇಕ ವರ್ಷಗಳ ನಂತರ ನಾನು 2023ರಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಸಂತೆಮಳ್ಳಿ ಹೋಬಳಿ ಒಳಗೊಂಡಂತ ಕ್ಷೇತ್ರ ಆಗಿದೆ. ಇವತ್ತು ಜನತೆ ನನಗೆ ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟಿದ್ದಾರೆ. 3 ತಾಲೂಕು ಒಳಪಟ್ಟಂತ ನಮ್ಮ ವಿಧಾನಸಭಾ ಕ್ಷೇತ್ರ ಕೊಳ್ಳೇಗಾಲ, ಯಳಂದೂರು ಮತ್ತು ಚಾಮರಾಜನಗರ ಭಾಗಶಃ. ಹಾಗಾಗಿ 3 ತಾಲೂಕಿನ ಅಧಿಕಾರಿಗಳನ್ನ ನಾನು ಸಂಪರ್ಕಿಸಿ ಮತ್ತು ಇವೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯ ವಿಚಾರದಲ್ಲಿ ಆಕ್ಷನ್ ಪ್ಲಾನ್ ಅನ್ನ ಮಾಡಿಸುವಂತ ನಿಟ್ಟಿನಲ್ಲಿ ಏನ್ ಸರ್ಕಾರದ ಅನುದಾನ ಬಿಡುಗಡೆ ಬರ್ತದೆ ಆ ಮುಖಾಂತರ ಇವತ್ತು ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಸರ್ಕಾರ ಬಂದು 3 ವರ್ಷ ಆಗಿದೆ. ಮನೆ ಸಿದ್ದರಾಮಯ್ಯ ಅವರು ಈವರೆಗೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಅಭಿವೃದ್ಧಿ ಜೊತೆಗೆ ನಮಗೆ ಗ್ಯಾರಂಟಿ ಯೋಜನೆಯನ್ನು ಕೂಡ ಸಾಮಾನ್ಯ ಜನರಿಗೆ, ಬಹಳ ಕಷ್ಟವಿರ್ತಕ್ಕಂಥ ಬಡವರಿಗೆ ತಲುಪುವಂತ ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ಹಿಂದೆ ಅವರು ಭಾಗ್ಯ ಕೊಟ್ಟವರು ಯಾರಂದ್ರೆ ಸಿದ್ದರಾಮಯ್ಯ ಅವರು. ಸುಮಾರು 150ಕ್ಕೂ ಹೆಚ್ಚು ಭಾಗ್ಯಗಳನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ. ಅದನ್ನು ನಂಬಿ ವಿಶ್ವಾಸದೊಂದಿಗೆ ಈ ಬಾರಿ ಅವರ ನಾಯಕತ್ವದಲ್ಲಿ ಮತ್ತೊಮ್ಮೆ ಸರ್ಕಾರ ಬರಲಿಕ್ಕೆ ಅವಕಾಶ ಆಗಿ ಇವತ್ತು ಮನೆ ಸಿದ್ದರಾಮಯ್ಯ 5 ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಅನುಷ್ಠಾನಗೊಳಿಸಿದ್ದಾರೆ. ಅವೆಲ್ಲವೂ ಕೂಡ ಸಾಮಾನ್ಯ ಜನರಿಗೆ ತಲುಪುವಂತ ಯೋಜನೆಗಳು. ಅದಕ್ಕೆ ಯಾವುದೇ ಧರ್ಮ ಅಡ್ಡಿ ಇಲ್ಲ, ಜಾತಿ ಅಡ್ಡಿ ಇಲ್ಲ, ಅಥವಾ ಪಕ್ಷ ಅಡ್ಡಿ ಇಲ್ಲ. ಎಲ್ಲರಿಗೂ ಕೂಡ ತಲುಪುವಂತ ಗ್ಯಾರಂಟಿ ಯೋಜನೆಗಳು
ಇವತ್ತು ಅನುಷ್ಠಾನಗೊಂಡು ಇವತ್ತು ಬಹಳಷ್ಟು ಟೀಕೆ ಟಿಪ್ಪಣಿಗಳು ಬಂತು ಅವರು ಇದನ್ನು ಜಾರಿ ಮಾಡಿದಾಗ. ಇವತ್ತು ಸರ್ಕಾರ ಇದನ್ನ ನಿರ್ವಹಿಸಿಕೊಂಡು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಇವತ್ತು ಈ ಗ್ಯಾರಂಟಿ ಯೋಜನೆಗೆ ಮಾನ್ಯ ಸಿದ್ದರಾಮಯ್ಯನವರು 56,000 ಕೋಟಿಗೂ ಹೆಚ್ಚು ಅನುದಾನವನ್ನು ಕಾಯ್ದಿರಿಸಿ ಇದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. GST 2% ಕಮ್ಮಿ ಆದ್ಮೇಲೆ ಅದು 54,000 ಕೋಟಿಗೆ ಇವತ್ತು ನಿರ್ವಹಣೆ ಮಾಡುವಂತದ್ದಕ್ಕೆ ಅದು ಮುಂದಾಗಿ ಇತರ ಅಭಿವೃದ್ಧಿ ಕೆಲಸ ಕಾರ್ಯಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿಶೇಷ ಅನುದಾನವನ್ನು ಕೊಟ್ಟು ಮುಖ್ಯಮಂತ್ರಿ ವಿಶೇಷ ಅನುದಾನವನ್ನು ಪ್ರಥಮ ವರ್ಷದಲ್ಲಿ 25 ಕೋಟಿ. ಎರಡನೇ ವರ್ಷ ಅವರು 50 ಕೋಟಿಯನ್ನ ಅವಕಾಶ ಮಾಡಿಕೊಟ್ರು. ಈ ಬಾರಿ ಮತ್ತೆ 25 ಕೋಟಿ ಕೊಡ್ತೀವಿ ಅಂತಕ್ಕಂಥ ಭರವಸೆನ ನೀಡಿದ್ರು. ಆದರೆ ಪಕ್ಷದ ತೀರ್ಮಾನದಂತೆ ಪಕ್ಷದ ಹೈಕಮಾಂಡ್ಗೆ ಅವರು ತಲೆಬಾಗಿ ಇವತ್ತು ಅವ್ರ ಸ್ಥಾನವನ್ನ ತ್ಯಜಿಸಿ ಮಾನ್ಯ DK ಶಿವಕುಮಾರ್ ಅವರಿಗೆ ಇವತ್ತು ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಅವರು ಕೂಡ ಉತ್ತಮ ಸಂಘಟಕರು, ಪಕ್ಷವನ್ನ ಮುನ್ನಡೆಸ್ಕೊಂಡು ಬಂದವರು, ಅಭಿವೃದ್ಧಿಯನ್ನು ಮಾಡುವಂತ ಚಾಕಚಕ್ಯ ಅವರಲ್ಲೂ ಕೂಡ ಇದೆ. ಉತ್ತಮವಾದ ಸರ್ಕಾರವನ್ನ ಈ ಉಳಿದಂತ 2 ವರ್ಷದ ಅವಧಿಯಲ್ಲಿ ಅವರು ಕೂಡ ಹೆಚ್ಚಿನ ಅನುದಾನ ಕೊಡುವ ಮುಖಾಂತರ ಅವಕಾಶವನ್ನ ಕಲ್ಪಿಸ್ಕೊಡಿದ್ರೆ, ಕಳೆದ ಮಲೆ ಮಹದೇಶ್ವರ ಬೆಟ್ಟದ ಒಂದು ವಿಶೇಷ ಸಂಪುಟದ ಸಭೆ, ಆ ಸಭೆ ಅನೇಕ ಯೋಜನೆಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಇವತ್ತು ನಾನು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರ ಹೇಳ್ಬೇಕಾದ್ರೆ, ಈ ಬಾರಿ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಸುಮಾರು ನಮಗೆ ಕನೆಗಾಲ ಪಿಕಪ್ ಅಂತಿದೆ 70 ಕೋಟಿಯನ್ನು ಅವ್ರು ನೀಡಿದ್ದಾರೆ. ಮತ್ತು ಗುಂಡಾಲ್ ಜಲಾಶಯ ನಮ್ಮ ಕೊಳ್ಳೇಗಾಲ ಭಾಗ ಮತ್ತು ಆ ಕಡೆ ಅನೂರು ಭಾಗಕ್ಕೂ ಕೂಡ 50 ಕೋಟಿ ಕೊಟ್ಟಿದ್ದಾರೆ. ಸೊ ಇದು ಬಹಳಷ್ಟು ವರ್ಷಗಳಾಗಿತ್ತು ನೀರಾವರಿ ಯೋಜನೆಗೆ ಅನುದಾನ ಕೊಟ್ಟು. ಅದರ ಒಂದು ಕಾಮಗಾರಿಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು. ಯಳಂದೂರಿನಲ್ಲಿ ಒಂದು ಆಸ್ಪತ್ರೆಯನ್ನ ಇವತ್ತು ಅವಕಾಶ ಮಾಡಿದ್ದಾರೆ. ಸುಮಾರು 33 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣ ಆಗಿ ಉದ್ಘಾಟನೆಗೆ ಸಿದ್ಧ ಆಗಿದೆ. ಜೊತೆಗೆ ವಿಶೇಷವಾಗಿ ಕೊಳ್ಳೇಗಾಲ ಉಪವಿಭಾಗಕ್ಕೆ ಇವತ್ತು ಇನ್ನೊಂದು ಹೊಸ ಆಸ್ಪತ್ರೆ, ಚಾಮರಾಜನಗರ ಇರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆಗೆ ಸರಿಸಮವಾದ ಆಸ್ಪತ್ರೆಯನ್ನ ಕೊಳ್ಳೇಗಾಲಕ್ಕೂ ಕೂಡ ಮಂಜೂರು ಮಾಡಿಕೊಟ್ಟು ಈಗಾಗಲೇ ಅದು ಜಾಗವನ್ನು ಕೂಡ ನಾವು ಕಾಯ್ದಿರಿಸಿದ್ದೀವಿ. ಮತ್ತು 48 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಮೊದಲ ಹಂತ 250ರಲ್ಲಿ ಮೊದಲನೇ ಹಂತವಾಗಿ 48 ಕೋಟಿ ರೂಪಾಯಿಗಳನ್ನ ಅದಕ್ಕೆ ವಿನಿಯೋಗ ಮಾಡಲಿಕ್ಕೆ ಅವಕಾಶ ಮಾಡಿದೆ. ಅದು ಕೂಡ ಟೆಂಡರ್ ಆಗಿ ಅದನ್ನು ಕೂಡ ಇವತ್ತು ನಾವು ಭೂಮಿ ಪೂಜೆ ಮಾಡಿಸಿ ಚಾಲನೆ ಕೊಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ದೇವೆ. ಮತ್ತು ನಮ್ಮ ಮುಡಿಗುಂಡ ಸೇತುವೆಗೆ 15 ಕೋಟಿ ರೂಪಾಯಿಗಳು ಮತ್ತು ಹೊಂಗನೂರು ಹಿರಿಕೆರೆಗೆ 14.5 ಕೋಟಿ ರೂಪಾಯಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಾನು ಯಳಂದೂರು ಮೆಲ್ಲಳ್ಳಿ ಹತ್ರ ಒಂದು ಫೈರ್ ಸ್ಟೇಷನ್ ಮಂಜೂರು ಮಾಡಿಸಿದ್ದೇನೆ. ಅದು 3 ಕೋಟಿ ರೂಪಾಯಿ ಮಾನ್ಯ ಪರಮೇಶ್ವರ್ ಅವರು ಅವಕಾಶ ಮಾಡಿಕೊಟ್ರು. ಮತ್ತು ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂತ ರೇಷ್ಮೆ ನೂಲು ಭಿಕ್ಷುಕರಿಗೆ ಇನ್ಸೆಂಟಿವ್ ಕೊಡೋ ದೃಷ್ಟಿನಲ್ಲಿ 15 ಕೋಟಿಯನ್ನು ಕೂಡ ಮಂಜೂರು ಮಾಡಿದೆ ರೇಷ್ಮೆ ಇಲಾಖೆಯಿಂದ. ಹೀಗೆ ಅನೇಕ ಜನಪರ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಮ್ಮ ಕ್ಷೇತ್ರಕ್ಕೆ ಮತ್ತು 3 ಶಾಲೆಗಳು ಮಂಜೂರಾಗಿದೆ. ಈಗ ಅನೇಕ ರೀತಿಯಲ್ಲಿ ನಮ್ಮ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ನಾಯಕತ್ವ ಮತ್ತು DK ಶಿವಕುಮಾರ್ ನಾಯಕತ್ವದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮುಂದಾಗಿದೆ. ನಾನು ಆಡಳಿತ ಪಕ್ಷದ ಶಾಸಕನಾಗಿ ನಮ್ಮ ಕ್ಷೇತ್ರದ ಅನೇಕ ಜನಪರ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾನು ತೊಡಗಿಸ್ಕೊಂಡಿದ್ದೇನೆ. ಥ್ಯಾಂಕ್ ಯು ಸರ್. ಹಾಗೆ ಒಂದಷ್ಟು ಜನ ನನಗೆ ನನ್ನ ಮುಖಾಂತರ ನಿಮ್ಗೆ ಒಂದಷ್ಟು ಸುದ್ದಿನ ತಲುಪಿಸಿ ಅಂತ ಕೂಡ ಹೇಳಿದ್ದಾರೆ. ಮುಖ್ಯವಾಗಿ ಅದು ಗುಂಬಳ್ಳಿಯಿಂದ ಗೌಡಹಳ್ಳಿ ಮರಾಪಾಳ್ಯ ಮಾರ್ಗವಾಗಿ ಹೋಗುವಂತ ರಸ್ತೆ ಸಾಕಷ್ಟು ಹದಗೆಟ್ಟಿದೆ. ಒಂದು ಮಳೆ ಬಂತು ಅಂದ್ರೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಮತ್ತೆ ಸಾಕಷ್ಟು ಜನ ಆಲ್ರೆಡಿ ಬಿದ್ದು ನೋವು ಕೂಡ ಮಾಡ್ಕೊಂಡಿದ್ದಾರೆ. ಅದೊಂದಾಯ್ತು. ಮತ್ತೆ ಇತ್ತೀಚೆಗೆ ಮೊನ್ನೆ ಅಷ್ಟೇ ನಡೆದಂತ ನೇಪಾಳದಲ್ಲಿ ವರ್ಲ್ಡ್ ಮಿಕ್ಸ್ ಬಾಕ್ಸಿಂಗ್ ಸ್ಪರ್ಧೆ ನಡೀತು. ಅಲ್ಲಿ ನಮ್ಮ ಕೊಳ್ಳೇಗಾಲ ಕ್ಷೇತ್ರದ ಮಕ್ಕಳು ಭಾಗವಹಿಸಿ ಚಿನ್ನ, ಬೆಳ್ಳಿ ಮತ್ತೆ ಕಂಚಿನ ಪದಕಗಳನ್ನ ಗೆದ್ದು ನಮ್ಮ ಕ್ಷೇತ್ರಕ್ಕೆ, ಅದರಲ್ಲೂ ಕೂಡ ನಿಮ್ಮ ಕ್ಷೇತ್ರ ಇದು, ನೀವು ಪ್ರೀತಿ ಪಟ್ಟಿರುವಂತಹ ಕ್ಷೇತ್ರಕ್ಕೆ ಹೆಮ್ಮೆಯನ್ನ ತಂದುಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸುದ್ದಿ ಆಗುವಂತ ವಿಷಯ ಮತ್ತೆ ಇಡೀ ಪ್ರಪಂಚದಾದ್ಯಂತ ಸುದ್ದಿ ಆಗುವಂತ ವಿಚಾರ. ಅವ್ರ ಬಗ್ಗೆ ನಿಮ್ಮ ಒಂದಷ್ಟು ನಿಜಕ್ಕೂ ಕೂಡ ನನಗೆ ಹೆಮ್ಮೆ ಅನಿಸ್ತಾ ಇದೆ. ನೋಡಿ, ನಮ್ಮ ಎದುರುಗಡೆ ಇರ್ತಕ್ಕಂಥದ್ದೇ ಒಂದು ಕ್ರೀಡಾಂಗಣ ಇಲ್ಲಿದೆ. ನಾನು ಹಿಂದೆ ಶಾಸಕನಾಗಿದ್ದಾಗ ಇಲ್ಲಿ 5 ಎಕರೆ ಜಾಗವನ್ನ ಮಂಜೂರು ಮಾಡಿಸಿದ್ದೆ. ಆ ಸಂದರ್ಭದಲ್ಲಿ ಬಲದೇವ್ ಕೃಷ್ಣ ಅಂತಕ್ಕಂಥ IAS, ನಾನು ಅವ್ರನ್ನ
ನೆನಪು ಮಾಡ್ಕೊಡ್ಲೇಬೇಕು. ಯಾಕಂದ್ರೆ ನಾನು ಒಂದು ಓಟ್ನಲ್ಲಿ ಅವತ್ತು ಗೆಲುವನ್ನ ನಾನು ಸಾಧನೆ ಮಾಡಿ ಸಾಧ್ಯ ಆಗಿಲ್ಲ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾತು, ಕ್ರೀಡಾಂಗಣಕ್ಕೋಸ್ಕರ 5 ಎಕರೆಗೆ ಜಮೀನನ್ನು ಕಾಯ್ದಿರಿಸಿದ್ದೇನೆ, ನೀವು ಕ್ರೀಡಾಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ ತಾವು ಹೋಗ್ತಾ ಆ ಜಾಗವನ್ನು ನೋಡಿ ಏನಾದ್ರೂ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತದಕ್ಕೆ ತಮ್ಮ ಮುಖಾಂತರ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಕೇಳಿದ್ರು. ಇವತ್ತು ಇಲ್ಲಿ ಬಿಲ್ಲು ವಿದ್ಯೆ ಶಾಲೆ ಆಗಿದೆ, ಫೆನ್ಸಿಂಗ್ ಕೂಡ ಆಗಿದೆ. ಇಲ್ಲಿ ಕಲಿತಕ್ಕಂಥ ಮಕ್ಕಳು ಇವತ್ತು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನ ಪಡೆದಿದ್ದಾರೆ. ಹಾಗೆ ಇವತ್ತು ತಾವು ಹೇಳಿದಂತ ಮಿಕ್ಸ್ ಕಿಕ್ ಬಾಕ್ಸಿಂಗ್ ಅಂತ ಏನಿದೆ, ಅದರಲ್ಲೂ ಕೂಡ ಕಳೆದ ಬಾರಿ ಕೂಡ ಇಲ್ಲಿ ಭಾಗವಹಿಸಿದ್ರು. ಇಬ್ಬರು ಮಾತ್ರ ಪ್ರಶಸ್ತಿಯನ್ನ ಗಳಿಸಲಿಕ್ಕೆ ಸಾಧ್ಯ ಆಯ್ತು. ಇವತ್ತು 6, 3, 9 ಜನ ಹೋಗಿದ್ರು. 9 ಜನರು ಕೂಡ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಒಬ್ರು ಗೋಲ್ಡ್ ಮೆಡಲ್ ತಗೊಂಡಿದ್ರೆ, ಒಬ್ರು ಸಿಲ್ವರ್ ತಗೊಂಡಿದ್ರೆ, ಒಬ್ರು ಬ್ರಾನ್ಸ್ ಮೆಡಲ್ ತಗೊಂಡಿದ್ದಾರೆ. 9 ಜನಕ್ಕೂ ಕೂಡ ಭಾಗವಹಿಸಿದಂತವ್ರು ಎಲ್ಲರಿಗೂ ಕೂಡ ಪ್ರಶಸ್ತಿಗೆ ಇವತ್ತು ಪಾತ್ರರಾಗಿದ್ರು. ಆಗ ನನಗೆ ಹೆಮ್ಮೆ ಅನ್ಸುತ್ತೆ. ನಮ್ಮ ಸಂತೆಮಳ್ಳಿಯ ಒಬ್ಬ ಯುವಕ ಅಂದು ಬಾಲು ಅಂತ ಹೇಳಿ ನಮ್ಮ ಹೋಟ್ಲ್ ಇದೆ ಇಲ್ಲಿ ಸಂತೆಮಳ್ಳಿ, ಅವರ ಸುಪುತ್ರ ಇವತ್ತು ಏಕಲವ್ಯ ಪ್ರಶಸ್ತಿಗೆ ಅವತ್ತು ಸುದರ್ಶನ್ ಅಂತಕ್ಕಂಥವ್ರು ಭಾಜನರಾಗಿದ್ದಾರೆ. ಅದು ಕೂಡ ಹೆಮ್ಮೆನೆ. ಅಂದ್ರೆ ನಮ್ಮ ಗಡಿ ಜಿಲ್ಲೆಯಲ್ಲೂ ಕೂಡ ಪ್ರತಿಭೆಗಳು ಹೊರಹೊಮ್ತಾ ಇದೆ. ಅದು ಕಲೆ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಕ್ರೀಡೆ ಇರ್ಬೋದು. ಈಗ ಅನೇಕರು ನಮ್ಮ ಜಿಲ್ಲೆ, ಗಡಿ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಂತೀವಿ, ಅದ್ರ ಅವಕಾಶವನ್ನ ಕಲ್ಪಿಸ್ಕೊಟ್ರೆ, ಅವ್ರ ತರಬೇತಿಯನ್ನು ಕೊಟ್ರೆ ಖಂಡಿತವಾಗೂ ಕೂಡ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಭಾಗವಹಿಸಿ ಪ್ರಶಸ್ತಿಯನ್ನು ಗೆಲ್ತಕ್ಕಂಥ ಅವಕಾಶ ಇದೆ. ಆ ರೀತಿಯಲ್ಲಿ ನನಗೆ ಹೆಮ್ಮೆ ಅನಿಸ್ತದೆ. ನಮ್ಮ ಈ ಭಾಗದ ಅನೇಕ ರೈತಾಪಿ ಮಕ್ಕಳಲ್ಲೂ ಕೂಡ ಇವತ್ತು ಪ್ರಶಸ್ತಿಯನ್ನು ಗಳಿಸಿ ಇವತ್ತು ನಮ್ಮ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ನಿಜದ ಸರ್. ಮಧ್ಯೆ ಒಂದು ಹುಬ್ಬಳ್ಳಿ ರಸ್ತೆ ಬಗ್ಗೆ ಕೇಳ್ತಾ ಇದ್ದೀನಿ ಸರ್. ಅದು ಅನೇಕ ರಸ್ತೆಗಳು ಇವತ್ತು ನಮ್ಮಲ್ಲಿ ಮಂಜೂರಾಗಿದೆ, ಟೆಂಡರ್ ಕೂಡ ಆಗಿದೆ. ಪ್ರಾರಂಭದಲ್ಲಿ ಟೆಂಡರ್ ಕಾಲ್ ಮಾಡಿದಾಗ ಅನೇಕರು ಟೆಂಡರ್ ದಾರು ಮುಂದೆ ಬರಲಿಲ್ಲ. ಒಬ್ರು ಹಾಕಿದ್ರೆ ಒಬ್ಬರಿಗೆ ಅವಕಾಶ ಸಿಗ್ತಿರಲಿಲ್ಲ. 1+1 or 1+2, 3 ಜನ ಕನಿಷ್ಠ ಟೆಂಡರ್ ಅಲ್ಲಿ ಭಾಗವಹಿಸಬೇಕಾಗಿತ್ತು. ಇವತ್ತು ತಾವು ಹೇಳಿದಂತ ಅನೇಕ ರಸ್ತೆಗಳಿವೆ. ಈಗಾಗಲೇ ನಾನು ಉದಾಹರಣೆಗೆ ಹೇಳ್ತೀನಿ. ಇವತ್ತು ಅಗರ, ಕೆನಕನಹಳ್ಳಿ, ಎಡಮೋಳೆ, ಕುಂತೂರು ಸೇರೋ ರಸ್ತೆ ನೋಡ್ಕೊಂಡ್ಬನ್ನಿ. ಅದು ರಸ್ತೆನೇ ಆಗಿರಲಿಲ್ಲ, ಇವತ್ತು ಉರುಳು ಸೇವೆ ಮಾಡ್ಬೋದು. ಆ ರೀತಿಯ ರಸ್ತೆ ಇವತ್ತು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ವಿಶೇಷವಾಗಿ BRS ಇಂದ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು PW ಮಂತ್ರಿಗಳಾಗಿ ನಮ್ಮ BRS ನಿಂದ ನಮ್ಮ ಯಳಂದೂರು ಪಟ್ಟಣಕ್ಕೆ 20 ಕೋಟಿ ಮಂಜೂರು ಮಾಡಿಕೊಟ್ಟಿದ್ವಿ. ಇವತ್ತು ಅದನ್ನ ನಾನು ವಿಂಗಡಣೆ ಮಾಡಿ 13 ಕೋಟಿಯನ್ನ BRS ರಸ್ತೆಗೆ ಮತ್ತು 7 ಕೋಟಿಯನ್ನ ಬಳೆಪೇಟೆಯಿಂದ ವೈಕೆಮೋಳೆ ಮಾರ್ಗವಾಗಿ ಜೋಡಿ ಮರ ತಲುಪುವಂತ ರಸ್ತೆಗೆ ಇವತ್ತು ಸದ್ವಿನಿಯೋಗ ಮಾಡಿಸಿದ್ದೀನಿ. ಬಹಳ ವರ್ಷಗಳಿಂದ ಹದಗೆಟ್ಟಿದ್ದ ರಸ್ತೆ ಇವತ್ತು ಶುದ್ಧವಾಗಿ, ಇವತ್ತು ಅದು ಕೂಡ ಶುದ್ಧವಾಗಿ ಇವತ್ತು ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಈಗ ಅನೇಕ ರೀತಿಯಲ್ಲಿ ಇವತ್ತು ನೀವು ನೋಡ್ಬೋದು, ನಮ್ಮಲ್ಲಿ ಉಮ್ಮತ್ತೂರು ಕುದೇರ್ ರಸ್ತೆ ಈಗ ಬಹಳ ಹದಗೆಟ್ಟಿದ್ದು ಅಂದ್ರೆ ಹಂತವಾಗಿ ಈಗ ನಾವು ಅಭಿವೃದ್ಧಿ ಪಡಿಸಿದ್ದೇವೆ. ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಹುಲ್ಲಹಳ್ಳಿ, ನಂಜನಗೂಡು, ತಗಡೂರು ಮತ್ತು ಚಿಂಚನಹಳ್ಳಿ ಕ್ರಾಸ್, ಅಲ್ಲಿಂದ ಉಮ್ಮತ್ತೂರಿಂದ ಕುದೇರಿಂದ ಸಂತೆಮಳ್ಳಿ ರಸ್ತೆ ಇವತ್ತು ಟೆಂಡರ್ ಆಗಿದೆ. ಈಗಾಗಲೇ ತಗಡೂರವರೆಗೂ ರಸ್ತೆ ಅಭಿವೃದ್ಧಿ ಆಗಿದೆ. ಇದು ಉಳಿದಂತ 2ನೇ ಹಂತದ ಭಾಗ ಇವತ್ತು ಟೆಂಡರ್ ಮುಖಾಂತರ ಪರಿಪೂರ್ಣವಾಗಿ ಸಂತೆಮಳ್ಳಿ ತಲುಪುವಂತದಕ್ಕೆ ಅವಕಾಶ ಆಗಿರ್ತಕ್ಕಂಥ. ಇವತ್ತು ಬಾನಹಳ್ಳಿ, ಬಾಗಲಿ, ಜನ್ನೂರು ಇರ್ಬೋದು, ಹಾಗೆ ಜನ್ನೂರು, ಹೊಸೂರು ಭಾಗ ಇರ್ಬೋದು, ಉಮ್ಮತ್ತೂರು ಮಾರ್ಗವಾಗಿ ತಿರ್ಗಾ ಈಗ ಇಲ್ಲಿ ಕುದೇರ ರಸ್ತೆಯಿಂದ ದೇವಮಳ್ಳಿ ಮಾರ್ಗ, ಬಾಗಲಿ ಮತ್ತು ಮೂಗೂರ್ಗೆ ಸೇರುವಂತ ರಸ್ತೆ ಇರ್ಬೋದು. ಇಲ್ಲಿ ಕೂಡ ಹಾಗೆ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಬಂದಾಗ ನಾವು ಸುಮ್ಮನೆ ಅವ್ರ ಮನವಿ ಕೊಟ್ವಿ. ಕೆಂಪನಪುರ ಗ್ರಾಮಸ್ಥರು ಅವ್ರ ಆಹ್ವಾನಿತರೇ ಅಲ್ಲ, ಅಂಬೇಡ್ಕರ್ ಜಯಂತಿ ನಡೀತಾ ಇತ್ತು, ನಾನು ಹೋಗ್ಬೇಕಾಗಿತ್ತು. ಮಹದೇವಪ್ಪನವ್ರನ್ನ ಆಹ್ವಾನಿಸಿದ್ರು, ಮಹದೇವಪ್ಪ ಅವ್ರು ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾನು ಸತೀಶ್ ಜಾರಕಿಹೊಳಿ ಸಾಹೇಬ್ರನ್ನ ಕೋರ್ಕೊಂಡೆ, ಆಯ್ತು ಬರೋಣ ಅಂತ ಹೇಳಿ ಅವ್ರು ಬಂದಿದ್ರು. ಅವರ ಮನವಿ ಪುರಸ್ಕರಿಸಿ ಮುಂದಿನ ಮಾರ್ಚ್ ಒಳಗಡೆ ಈ ರಸ್ತೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದು 3 ಕೋಟಿ ರಸ್ತೆ ಡಾಂಬರೀಕರಣ ಆಗಿದೆ. ಈಗ ಅನೇಕ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ಅನೇಕ ಭಾಗದಲ್ಲಿ, ಉದಾಹರಣೆಗೆ ಇವತ್ತು ಯರಗಂಬಳ್ಳಿ ಟು ನಮ್ಮ ಗುಂಬಳ್ಳಿ ಟು ಯರಗಂಬಳ್ಳಿ ರಸ್ತೆ, ಅಲ್ಲೂ ಕೂಡ ಆಟೋ ತಿರ್ಗಾಡಕ್ಕಾಗಲ್ಲ,
ಮಕ್ಕಳು ಮರಿ ಬಸರೀರು ಅಂತ ಹೇಳಿ ಹೇಳ್ತಾ ಇದ್ರು. ಭಯಂಕರವಾಗಿತ್ತು ಸರ್. ಅದು ಕೂಡ ಆಗಿದೆ ಇವತ್ತು. ಹೌದು, ಆಗೋಗಿದೆ ಸರ್. ಅನೇಕ ತುಂಬಾ ಈಗ ನಾವು ಉದಾಹರಣೆ ಕಮಲ್ಪುರಕ್ಕೆ ಹೋಗೋ ರಸ್ತೆ ಹೌದು. ಮೆಟ್ಲಿಂಗ್ ಆಗಿದೆ, ಡಾಂಬರ್ ಆಗ್ಬೇಕು. ಹಾ ಸರ್, ನೀವು ಕೇಳ್ತಕ್ಕ ರಸ್ತೆ ಆ ಕಡೆಯಿಂದ ಈ ಕಡೆಗೆ ಕಮಲ್ಪುರಕ್ಕೆ ಅದು ಕೂಡ ಆಗಿದೆ. ಸರಿ ಸರ್. ಎಲ್ಲವೂ ಕೂಡ ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಉತ್ತಮವಾದ ರೀತಿಯಲ್ಲಿ 3 ಸೇತುವೆ ಆಗಿದೆ. ಹಾ. ಕುದೇರ್ ಹತ್ರ ಒಂದು ವಿವೇಕಾನಂದ ಕಾಲೋನಿ ಇದೆ, ಹಾ ಸರ್. ಹೌದು, ಮರು ನಾಮಕರಣ ಆಯ್ತು. ಹಿಂದೆ ಅದು ಹಳ್ಳಿ ಜೋಗಿ ಕಾಲೋನಿ ಅಂತ ಇದೆ. ಹೌದು. ಅದಕ್ಕೆ ನಾನು ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಆ ಒಂದು ಹಂದಿ ಜೋಗಿ ಕಾಲೋನಿ ಮನೆಗಳ ನಿರ್ಮಾಣ ಮಾಡಿ, ಅದು ರಾಮಕೃಷ್ಣ ಆಶ್ರಮ ಪೂಜೆ ಸ್ವಾಮೀಜಿ ಅವರೇ ಬಂದು ನಿರ್ಮಾಣ ಮಾಡಿ ಅದಕ್ಕೆ ಮರು ನಾಮಕರಣ ಮಾಡಿ ವಿವೇಕಾನಂದ ಕಾಲೋನಿ ಅಂತ ಮಾಡುದು. ಅಲ್ಲಿಗೂ 50 ಲಕ್ಷ ಕೊಟ್ಟಿದ್ದೀನಿ ಆ ಗ್ರಾಮದ ಅಭಿವೃದ್ಧಿಗೆ. ಪ್ಲಸ್ ಅಲ್ಲೊಂದು ಸೇತುವೆಗೆ ಈಗ 3 ಕೋಟಿ ಆಗಿದೆ. ಹೌದು. ಅದ್ರ ಮುಂಭಾಗ ಸೇತುವೆಗೆ 3 ಲಕ್ಷ ಅದಕ್ಕೂ 3 ಕೋಟಿ ಆಗಿದೆ. ಇಲ್ಲಿ ನಮ್ಮ ಕಾವದವಾಡಿ ಮೂಗೂರು ರಸ್ತೆಗೂ 3 ಕೋಟಿ ಆಗಿದೆ. ಹೀಗೆ ಆಮೇಲೆ ಉದಾಹರಣೆಗೆ ನಮ್ಮ ಮದ್ದೂರು ಹೆಣ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಒಳ್ಳೆ ದಾಟ್ಬೇಕಾಗಿತ್ತು ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಟಿವಿಲೆಲ್ಲ ಬಂದಿತ್ತು. ಆಗ ನಾನು ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡಿ ಅದು 4 ಕೋಟಿ ಮಂಜೂರು ಮಾಡಿಸಿ ಈಗಾಗಲೇ ಅದು ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ. ಹೀಗೆ ಒಂದಲ್ಲ ಎರಡಲ್ಲ ಇವತ್ತು ಅನೇಕ ರೀತಿಯಲ್ಲಿ ಗಣನೂರಿಂದ ಸೇತುವೆ ಆಗಿದೆ. ಗಣನೂರು ಈ ಗುಂಬಳ್ಳಿಯಿಂದ ಗಣನೂರು ಮಾರ್ಗವಾಗಿ ಹೋಗ್ತಾ ರಸ್ತೆ ಇರ್ಬೋದು, ಮದ್ದೂರಿಂದ ಆಲ್ಕೆರೆಗೆ ಹೋದ ರಸ್ತೆ ಇರ್ಬೋದು, ಹೀಗೆ ಆ ಕಡೆಯಿಂದ ನಮ್ಮ ಮುಡಿಗುಂಡ ಸೇತುವೆಯಿಂದ ಕುನಗಳ್ಳಿ ಮಾರ್ಗವಾಗಿ ಬರುವಂತ ರಸ್ತೆ ಇರ್ಬೋದು, ಬೆಟ್ಟದ ರಸ್ತೆಯವರೆಗೆ. ಹೀಗೆ ಆ ರಸ್ತೆಗಳೆಲ್ಲವೂ ಟೆಂಡರ್ ಆಗಿ ಇವತ್ತು ಯೋಜನೆಗಳು ಪರಿಪೂರ್ಣ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಮುಂದಾಗಿರ್ತಕ್ಕಂಥ ರೀತಿಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಂದು ವಿದ್ಯಾರ್ಥಿಗಳ ಸಮಸ್ಯೆ ಸರ್. ಸಾಕಷ್ಟು ಬೆಳಗಿನ ಸಮಯದಲ್ಲಿ ಬಸ್ಗಳ ಕೊರತೆ ಸಿಕ್ಕಾಪಟ್ಟೆ ಇದೆ. ಅದರಲ್ಲೂ ಕೂಡ ನಮ್ಮ ಸಂತೆಮರಳಿಯಲ್ಲಿ ಸುತ್ತಮುತ್ತಲ ಒಂದು 40 ರಿಂದ 50 ಗ್ರಾಮದ ವಿದ್ಯಾರ್ಥಿಗಳು ಸಂತೆಮರಳಿ ಸರ್ಕಲ್ಗೆ ಬಂದು ಬಸ್ಗಳಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಒಂದು ಬಸ್ ಬಂತು ಅಂದ್ರೆ 100 ಜನ 120 ಜನ ತುಂಬುವಂತ ಕೆಲಸ ನಡೀತಾ ಇದೆ. ಸಾರಿಗೆ ವ್ಯವಸ್ಥೆ ಬಗ್ಗೆ ಒಂದಷ್ಟು ಮುಂದಿನ ಅಭಿವೃದ್ಧಿ ನೋಡಿ. ನಾನು ಈ ಮುಂದೆ ಇರ್ತಕ್ಕಂಥ ಖಾಲಿ ಜಾಗ ಏನಿದೆ ಇದು 4 ಎಕರೆ ಇದೆ. ಈ ಎದುರುಗಡೆ ಇರ್ತಕ್ಕಂಥ ಹಸು ತುಂಬಿರ್ತಕ್ಕಂಥ ಜಾಗ ಆರ್ಚರಿ ಮತ್ತು ಈ ಮಾದಪ್ಪ ಕ್ಷೇತ್ರದ ನಡುವೆ. ಅದನ್ನ ಮನೆ ಡಿ ಕೆ ಶಿವಕುಮಾರ್ ಅವರಿಗೆ ನೀರಾವರಿ ಸಂಬಂಧಪಟ್ಟಂತ ಜಾಗ. ಅವ್ರಿಗೆ ಹೇಳಿ ಅದನ್ನ ಇವತ್ತು ಮರು ಮಂಜೂರು ಮಾಡಿಸಿ ಅದನ್ನ ನಮ್ಮ KSRTCಗೆ ಅದು ಡಿಪೋ ಮಾಡ್ಲಿಕ್ಕೆ ಅವಕಾಶ ಆಗ್ತಾ ಇದೆ. ಸುಮಾರು 8 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಇಲ್ಲಿ ಡಿಪೋ ಆಗುತ್ತೆ. ಈಗ ಹಳೆ ರೋಡು ಇದೆ, ಹೊಸ ಬೈಪಾಸ್ ರೋಡು ಇದೆ. ಇಂಡಿಯನ್ ಲವ್ ಟೆಂಡರ್ಸ್ಗೆ ಬಹಳ ಸುಲಭ ಆಗ್ತದೆ. ಇದೆಲ್ಲವೂ ಕೂಡ ಚಾಮರಾಜನಗರಕ್ಕೆ ಡಿಪೆಂಡ್ ಆಗಬೇಕಿಲ್ಲ KSRTC ಅವರು. ಇಲ್ಲೊಂದು ಡಿಪೋ ಆದ್ರೆ ಇಲ್ಲಿ ತಿರುಗಾಡುವಂತ ಅನೇಕ KSRTC ರೂಟ್ ಬಸ್ಸಸ್ ಏನಿದೆ ಇಲ್ಲೇ ಅವರು ಬಂದು ಅವರು ರೀಫಿಲ್ಲಿಂಗ್ ಮಾಡಿಸ್ಕೋಬಹುದು, ರಿಪೇರ್ ಮಾಡಿಸ್ಕೋಬಹುದು. ಈ ರೀತಿ ಉಪಯೋಗ ಆಗುತ್ತೆ. ನಮ್ಮ ಸಂತೆಮಳಿಯು ಕೂಡ ಹಿಂದೆ ಬಸ್ ಸ್ಟ್ಯಾಂಡ್ ಆಗಿತ್ತು, ಅದು ಖಾಸಗಿ ಅವ್ರಿಗೆ ಪಾಲಾಯ್ತು ಕೋರ್ಟ್ ಮುಖಾಂತರ. ಇವತ್ತು ಮತ್ತೊಂದು 1 ಎಕರೆ ಜಮೀನು ಕೂಡ ಅಲ್ಲಿಗೆ KSRTC ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಇವತ್ತು ಅವಕಾಶ ಮಾಡಿತ್ತು. ಅದಕ್ಕೂ ಕೂಡ ವ್ಯಾಜ್ಯ ಆಯ್ತು. ಕೋರ್ಟ್ ಅಲ್ಲಿ KSRTC ಪರವಾಗಿ ತೀರ್ಮಾನ ಆಯ್ತು. ಅಲ್ಲಿ ಒಂದು KSRTC ಬಸ್ ಸ್ಟ್ಯಾಂಡ್ ಬರ್ತದೆ. ಅದೇ ರೀತಿ ಯಳಂದೂರಿನಲ್ಲೂ ಕೂಡ ಖಾಸಗಿ ಮತ್ತು ಸರ್ಕಾರಿ ಬಸ್ ಸ್ಟ್ಯಾಂಡ್ 2 ಒಟ್ಟಿಗೆ ಇದೆ. ಹೌದು, ಅದಕ್ಕೆ ಆ ಜಾಗ ಸಾಲಲ್ಲ ಅಂತ ಹೇಳಿ 1 ಎಕರೆನ ನಾನು ಹಿಂದೆ ಆ ಕಡೆ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ 1 ಎಕರೆ ಕೊಡ್ಸಿದ್ದೀನಿ. ಇನ್ ಅಂಡ್ ಔಟ್ KSRTC ಅವರು ಬಂದು ಇಳಿಸ್ಬೇಕು, ಹತ್ತಿಸ್ಕೊಂಡು ನೋಡ್ಬೇಕು. ಈ ರೀತಿ ಅಲ್ಲೊಂದು ಬಸ್ ಸ್ಟ್ಯಾಂಡ್ಗೆ ಪ್ರಪೋಸ್ ಮಾಡಿದ್ವಿ. ಮತ್ತು BRS ನಲ್ಲಿ ಕೂಡ ಇವತ್ತು ಪ್ರವಾಸಿ ತಾಣವೂ ಕೂಡ ಹೌದು, ಧಾರ್ಮಿಕ ತಾಣವೂ ಕೂಡ ಹೌದು. ಆ ಒಂದು ಭಾಗಕ್ಕೆ ಅರಣ್ಯ ಧಾಮವೂ ಕೂಡ ಹೌದು. ಅಲ್ಲಿಗೂ ಬಸ್ ಸ್ಟ್ಯಾಂಡ್ ಬೇಕು. ಅಲ್ಲಿಗೂ ಕೂಡ ಬಸ್ ಸ್ಟ್ಯಾಂಡ್ ಪ್ರಪೋಸ್ ಮಾಡಿಸ್ತೀವಿ. ಪ್ರವಾಸಿ ತಾಣಕ್ಕೆ ಅಪ್ರೂವ್ ಮಾಡಿಸಿದ್ವಿ. ಧಾರ್ಮಿಕ ಸಭೆಗೆ ದಾಸೋಹಕ್ಕೆ ಅವಕಾಶ ಮಾಡಿಸಿದ್ವಿ. ಅದೆಲ್ಲವೂ ಕೂಡ ನಿರ್ಮಾಣ ಆದ್ರೆ ಇವತ್ತು ಬೆಟ್ಟಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಬಹಳಷ್ಟು ಸದುಪಯೋಗ ಆಗ್ತದೆ. ಆ ರೀತಿಯಲ್ಲಿ ನನ್ನ ಕೆಲಸವನ್ನು ನಿರ್ವಹಿಸ್ತಾರೆ. ಇದಕ್ಕೂ ಕೂಡ ನಾನು ಗಮನ ಹರಿಸ್ತೇನೆ. ಯಾಕಂದ್ರೆ ನಮ್ಮ ಸಂತೆಮಳ್ಳಿ ಕ್ಷೇತ್ರದ ಕೇಂದ್ರ ಆಗಿತ್ತು, ಇವತ್ತು ಹೋಬಳಿ ಕೇಂದ್ರವಾಗಿದೆ. ಮುಂದೆ ಇದು ಒಂದು ಪಟ್ಟಣ ಪಂಚಾಯತ್ ಆಗ್ತಕ್ಕಂಥ ಎಲ್ಲ ಲಕ್ಷಣ ಕಾಣ್ತಾ ಇದೀವಿ. ಈಗ KDB ನಮ್ಮಲ್ಲಿ ಬರ್ತಾ ಇದೆ. ಫಸ್ಟ್ ಸ್ಟೇಜ್ ಬಂದ್ಮೇಲೆ ಸೆಕೆಂಡ್ ಸ್ಟೇಜ್ ಬಂದ್ಮೇಲೆ ಅದು ಕುದೇರು ಸಂತೆಮಳ್ಳಿ ಆವರಿಸ್ಕೊಂಡ್ಬಿಡುತ್ತೆ. ಅವಾಗ ಖಂಡಿತವಾಗ ಕೂಡ ಈ ನಮ್ಮ ಗ್ರಾಮ ಪಂಚಾಯತಿ ಆಗಿರ್ತಕ್ಕ ಸಂತೆಮಳ್ಳಿ ಮುಂದೆ ಪಟ್ಟಣ ಪಂಚಾಯತಿಯಾಗಿ ಇವತ್ತು ಹೊರುವಂತಕ್ಕಂಥ ಎಲ್ಲ ಅವಕಾಶಗಳು ಇದೆ. ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆ, ಮತ್ತೆ ಇದು ವಿಧಾನಸಭಾ ಕ್ಷೇತ್ರ ಹೊರ ಹೋಗ್ಬೋದು. ಆಶ್ಚರ್ಯ ಪಡ್ಬೇಕಾಗಿಲ್ಲ. ಏನೇ ಆದ್ರೂ ಕೂಡ ನೀವೇ ನಮ್ಮ ಶಾಸಕರಾಗಿರ್ಬೇಕು ಅನ್ನೋದು ನಮ್ಮ ಆಸೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನೀವು ಕೂಡ ರಾಜ್ಯ ಮಟ್ಟದ ಕ್ರೀಡಾಪಟು ಆಗಿದೆ. ಯಾವ ಕ್ರೀಡೆಯಲ್ಲಿ ಸರ್? ನಾನು ಇಂಡಿವಿಜುವಲ್ ಸ್ಪೋರ್ಟ್ಸ್ ನಲ್ಲಿ ಶಾರ್ಟ್ ಪುಟ್ ಎಸಿತಾ ಇದೆ, ಡಿಸ್ಕಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಗೇಮ್ಸ್ ಅಲ್ಲಿ ಖೋಖೋ ಜೂನಿಯರ್ ಸ್ಟೇಟ್ ಆಡಿದ್ದೀನಿ, ಬಾಸ್ಕೆಟ್ ಬಾಲ್ ಜೂನಿಯರ್ ಸ್ಟೇಟ್ ಆಡಿದ್ದೀನಿ 1978 ಸಂದರ್ಭ.
ಬಹಳ ವರ್ಷಗಳ ಹಿಂದೆ ನಾನು ವಿದ್ಯಾರ್ಥಿ ಆಗಿದ್ದ ಸಂದರ್ಭ ಅದು. ಆ, ನಿಮ್ಮ ಪ್ರೀತಿಯ ಜನಗಳಿಗೆ ಏನಾದರೂ ಒಂದಷ್ಟು ಪ್ರೀತಿಯ ಮಾತುಗಳು ಸರ್? ಜನರೆಲ್ಲ ಪ್ರಾರ್ಥಿಸ್ಕೊಳ್ತಕ್ಕಂಥದ್ದು ನನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು, ಜನಪ್ರತಿನಿಧಿಗಳು, ಸಾಮಾನ್ಯ ಮತದಾರರುಗಳು, ಎಲ್ಲ ಧರ್ಮದ ಎಲ್ಲ ಸರ್ವ ಪಕ್ಷರು ನಂಗೆ ವೋಟ್ ಮಾಡ್ಬಿಟ್ಟಿದ್ರಿ ಸರ್. ಹಾ ಸರ್. ಹಾಗಾಗಿ 1,08,363 ಮತ ಬಂತು. 59,519 ಮತ ಅಂತರದಲ್ಲಿ ಗೆಲುವು ಕೊಟ್ಟರು. ಇವತ್ತು ರಾಜ್ಯದಲ್ಲಿ ನಾನು 5ನೇ ಆಗ್ತೀನಿ 224 ಕ್ಷೇತ್ರದಲ್ಲಿ. ಇವತ್ತು ನಮ್ಮ ಮೀಸಲು ಕ್ಷೇತ್ರದ ಪೈಕಿ ನಾನು ಮೊದಲೇ ನಿಲ್ತೇನೆ. ಸರ್ಕಾರ ನನಗೆ ಗುರುತಿಸೋದು ಅವಕಾಶ ಮಾಡಿಕೊಡ್ಬೇಕಾಯ್ತು ಮೊದಲನೇ ಬಾರಿ. ಆಫ್ಟರ್ ಗ್ಯಾಪ್ ಆಫ್ 19 years ನಾನು ಐ ಹ್ಯಾವ್ ಕಮ್ ಬ್ಯಾಕ್. ಆದ್ರೆ ಅವತ್ತು ಅವಕಾಶ ಆಗಲಿಲ್ಲ. ಈ ಬಾರಿ ನಾನು ಪ್ರಯತ್ನ ಪಟ್ಟೆ. ನಾನು ಇಂದು ಯಾವುದೇ ಸಂದರ್ಭ ಕೂಡ ಪ್ರಯತ್ನ ಪಟ್ಟವನೇ ಇಲ್ಲ. ತಾನಾಗಿ ಬದುಕು ಬಂದಾಗ ನಾನು ಅದನ್ನ ಒಪ್ಪಿಕೊಂಡು ನಾನು ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂಥ. ಈ ಬಾರಿ ನಾನು ಕೇಳಿರ್ತಕ್ಕಂಥದ್ದು ಏನು ಅಂದ್ರೆ, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಒಂದು ಮೀಸಲು ಕ್ಷೇತ್ರ. 5 ಕ್ಷೇತ್ರ ಒಳಪಟ್ಟಂಥದ್ದು ಈಗ 4 ಕ್ಷೇತ್ರವಾಗಿ ಇದೆ. 5 ತಾಲೂಕಾಗಿದೆ. ಮೀಸಲು ಯಾವೊಬ್ಬ ಶಾಸಕರು ಕೂಡ ಇವರಿಗೂ ಕೂಡ ಮಂತ್ರಿ ಆಗಿಲ್ಲ. ಹಾಗಾಗಿ ನಾನು 3ನೇ ಬಾರಿ ಗೆದ್ದಿದ್ದೇನೆ. 19 ವರ್ಷದ ನಂತರ ಗೆಲುವನ್ನು ಕಂಡಿದ್ದೇನೆ. ಹೆಚ್ಚಿನ ರೀತಿಯಲ್ಲಿ ಜನ ನನಗೆ ಪ್ರೀತಿ ಪಟ್ಟು ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ನನಗೊಂದು ಅವಕಾಶ ಕೊಡಿ, ನಾನು ಕೂಡ ಒಬ್ಬ ಅನುಭವಿ ಶಾಸಕನಾಗಿದ್ದೇನೆ ಅಂತಕ್ಕಂಥದ್ದು ಕೇಳಿದೆ. ಅದನ್ನ ಪರಿಗಣಿಸ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇಟ್ಕೊಂಡಿದೆ. ನನ್ನ ಹೆಸರು ಕೂಡ ಕೊನೆ ಹಂತದಲ್ಲೂ ಕೂಡ ಇತ್ತು. ಕೊನೆ ಹಂತದ ಬೆಳಗಿನ ಜಾವ ಅವತ್ತು ದಿವಸ ನನ್ನ ಕೈಯನ್ನ, ನನ್ನ ಹೆಸರನ್ನ ಆ ಪಟ್ಟಿಯಿಂದ ಬಿಡುಗಡೆ ಮಾಡುದು. ಕಾರಣ ಗೊತ್ತಿಲ್ಲ. ಪಕ್ಷದ ತೀರ್ಮಾನಕ್ಕೆ ನಾನು ತಲೆ ಬಾಗ್ತೀನಿ. ಮುಂದೊಂದು ದಿವಸ ಖಂಡಿತವಾಗ್ಲೂ ನನ್ನ ನಂಬಿಕೆ ವಿಶ್ವಾಸ ಇದೆ. ನಾನು ಖಂಡಿತ ಜಿಲ್ಲೆಯನ್ನ ನಡೆಸುವಂತ ಅವಕಾಶ ನನಗೆ ದೊರಕುತ್ತೆ ಅಂತಕ್ಕಂಥದ್ದು. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಗಜಮುಖನೆ ಗರ್ಭ ಶ್ರೀಗಳಾತ ಗಜಮುಖನೆ ಗರ್ಭ ಶ್ರೀಗಳಾತ ಹೌದು. ಇಲಿಯ ವಾಹನವನೇರಿ ತ್ರಿಲೋಕ ಸಂಚರಿಪ ಶ್ರೀ ಗೌರಿ ವರಪುತ್ರ ಶಿವನ ಕುಮಾರ. ವಿದ್ಯದಾಯಕ ಕೊಡುಯನಗೆ ನಿನ್ನ ಮತಿಯ ನಿನ್ನ ಪಾದ ಕಮಲಗಳಿಗೆ ಮೊದಲು ಶರಣಯ್ಯ. ಶರಣೋ ಶರಣಯ್ಯ. ಶಂಕರ ಆಡಿದವರ ಮರವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ. ಗುರುಲಿಂಗಯ್ಯ ದಯ ಮಾಡೋ. ಆಡಿದವರ ಮರವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ. ಗುರುಲಿಂಗಯ್ಯ ದಯ ಮಾಡೋ. ಮಡಿಕೇರಿ ತಾಲೂಕು ಮಡಿಕೇರಿ ತಾಲೂಕು ಹರಳೆ ಅಂಪಾಪುರ ಮಿರಲೆ ಸಾರಿ ಗ್ರಾಮ ಎಡತೊರೆಯ ಚನಗಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ತಪ್ಪಡಿಯೇ ಕೈಲಾಸ ನಡುಗಡೆ ರಾಚಪ್ಪಾಜಿ ಹೀರೆ ಚೆನ್ನಜಮ್ಮ ತೋಳಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಬುದ್ಧಿಯವರೇ. ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದ ಕರುವಾಗಲಯ್ಯ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ. ಗುರುಲಿಂಗಯ್ಯ ದಯ ಮಾಡೋ. ಅದು ಅಲ್ಲದೆ ನನ್ನ ಕಂದ ಅದು ಅಲ್ಲದೆ ನನ್ನ ಕಂದ ನಾಳೆ ಕಲಿಯುಗದಲ್ಲಿ 7 ವರ್ಷದ ಬಾಳೆ
ಋತುಮತಿಯಾಗಬೇಕು. 8 ವರ್ಷಕ್ಕೆ ಅವಳು ಜೋಡಿ ಮಕ್ಕಳ ಇರಬೇಕು. ಜೋಡಿ ತೊಟ್ಲ ಕಟ್ಟಿಕೊಂಡು ಜೋಗಳ ಆಡಬೇಕು. ಅಯ್ಯ ಅತ್ತೆ ಮಾತು ಎಂದಾಗಬೇಕು, ಸೊಸೆ ಮಾತು ಮುಂದಾಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ ದಂಡಾಯದ ಒಡೆಯ. ಗುರುಲಿಂಗಯ್ಯ ದಯ ಮಾಡು. ಕೇಳಪ್ಪ ನನ್ನ ಕಂದ, ಕೇಳಪ್ಪ ನನ್ನ ಕಂದ. ನಾಳೆ ಕಲಿಯುಗದಲ್ಲಿ ಅಡ್ಡ ಬೆಟ್ಟಗಳ ಕಿತ್ತು ಹೊಲಗದ್ದೆ ಮಾಡಬೇಕು. ಗುಲಗಂಜಿಯಲ್ಲಿ ಕೆಂಪು ಇಳಿತಾನೆ ಬರಬೇಕು. 6ಕೇರಿದ ಮನ್ಸು 3ಕ್ಕಿಳಿಯಬೇಕು. 3ಕ್ಕಿಳಿಯೋ ಮುಂಚೆ ಅರೆಗಣ್ಣು ಕರಿಬೇಕು. ಮಕ್ಕಳಿಲ್ಲದ ಬಂಜೆ ಮಕ್ಕಳ ಇರಲೇಬೇಕು. 65ರ ಮುದುಕರು ನಾಳೆ ಹರೆಯದ ಬಾಲೆ ಕೇಳಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ ದಂಡಾಯದ ಒಡೆಯ. ಗುರುಲಿಂಗಯ್ಯ ದಯ ಮಾಡು. ಅಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬನ್ನಿ ದಂಡಾಯದ ಒಡೆಯ. ಗುರುಲಿಂಗಯ್ಯ ದಯ ಮಾಡು. ಗುರುಲಿಂಗಯ್ಯ ದಯ ಮಾಡು. ಗುರುಲಿಂಗಯ್ಯ ದಯ ಮಾಡು. ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ. ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ರಾಯಣ ತಂದೇನ ನಾರಾಯಣ ತಂದೇನ. ಕಕ್ಕೆ ಹೂವಿ ಕೊಲಿದ ಕವಲು ನಾಮ ಕೊಲಿದ. ಕಕ್ಕೆ ಹೂವಿ ಕೊಲಿದ ಕವಲು ನಾಮ ಕೊಲಿದ. ಸೋಲಿಗರ ಬಾಲೆ ಕೊಲಿದ ರಂಗದ ತಂದನ ನಾರಾಯಣ ತಂದೇನ. ಆಧಾರವಾಗೋ ದೊರೆ ಆದಿನಾರಾಯಣನೇ. ಆಧಾರವಾಗೋದೊರೆ ಆದಿನಾರಾಯಣನೇ. ವೇದನಗಿರಿ ವೆಂಕಟರಮಣ ತಂದನ ನಾರಾಯಣ ತಂದನ. ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ ನಾರಾಯಣ ತಂದೇನ ನಾರಾಯಣ ತಂದೇನ. ಎಡಗಾಡೆ ತೋಳು ಸಮ್ಮ ಬಲಗಾಡೆ ಲಕ್ಷ್ಮೀದೇವಿ. ಬೆಳಗಾಡೆ ತೋಳು ಸಮ್ಮ ಬಲಗಾಡೆ ಲಕ್ಷ್ಮೀದೇವಿ. ಅಟ್ಟ ನಡುವೇಲಿ ಗೋವಿಂದ ತಂದೆಯನ್ನ ನಾರಾಯಣ ತಂದೇನ. ಎಡದಲ್ಲೊಬ್ಬಳ ಕಾಟ ಬಲದಲ್ಲೊಬ್ಬಳ ಕಾಟ. ಎಡದಲ್ಲೊಬ್ಬಳ ಕಾಟ ಬಲದಲ್ಲೊಬ್ಬಳ ಕಾಟ. ಇವರಿಬ್ಬರ ಮ್ಯಾಲೆ ಸೂಳೆ ರಂಗಿನ ಆಟ ತಂದನ ನಾರಾಯಣ ತಂದೇನ. ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ರಾಯಣ ತಂದೇನ ನಾರಾಯಣ ತಂದೇನ. ಕಾರೆಂಬೋ ಕತ್ತಲ ಒಳಗೆ ಜೋರೆಂಬೋ ಮಳೆಯ ಒಳಗೆ. ಕಾರೆಂಬೋ ಕತ್ತಲ ಒಳಗೆ ಜೋರೆಂಬ ಮಳೆಯ ಒಳಗೆ. ಸೂಳೆ ರಂಗಿ ಮನೆಗೆ ಸ್ವಾಮಿ ನಡೆದಾರೋ ತಂದೆಯನ್ನ ನಾರಾಯಣ ತಂದನ. ಗೊತ್ತು ಅನ್ನೋಂಗಿಲ್ಲ
ಒತ್ತು ಅನ್ನೋಗಿಲ್ಲ ಗೊತ್ತು ಅನ್ನೋಗಿಲ್ಲ ಗೊತ್ತು ಅನ್ನೋಗಿಲ್ಲ ಹದಗೆಟ್ಟವನ್ ಎಷ್ಟೊತ್ತಲ್ಲಿ ಬರುತ್ತಾರೆ ತಂದನ ನಾರಾಯಣ ತಂದೇನ ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ ನಾರಾಯಣ ತಂದೇನ ನಾರಾಯಣ ತಂದೇನ ಆರ್ಕೊಳಗ ಅಕ್ಕಿಯನ್ನ ಅರಗಳಿಗೆಲಿ ಮುಗಿಸಿದ ಎಲ್ಲ ಆಡ್ಕೊಳ್ಗೆ ಅಕ್ಕಿಯನ್ನ ಹರಗಳಿಗೆ ಮುಗಿಸಿದೆ ಎಲ್ಲ ಹೊಟ್ಟೆಯೋ ಕಟ್ಟೆಯೋ ರಂಗದ ರಂಗಯಲ್ಲ ನಾರಾಯಣ ತಂದೇನ ಇಕ್ಕಾಗ ಇಕ್ಬಿಟ್ಟು ಹಿಂಕಾರ ಮಾಡಿದ ಎಲ್ಲ ಹಿಂಗಾಗ ಈ ಕೂಟು ಹಿಂಕಾರ ಮಾಡಿದೆ ಎಲ್ಲ ಬಡ್ಡಿ ನಿನ್ ಮನೇಲಿ ಉಣ್ಣೋರ್ ಬುದ್ಧಿ ಇಲ್ಲ ಇಲ್ಲ ತಂದಾನ ನಾರಾಯಣ ತಂದೇನ ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ ನಾರಾಯಣ ತಂದೇನ ನಾರಾಯಣ ತಂದೇನ ವೀಳ್ಯವ ಮೆದ್ದಾರಂತೆ ಪಗಡೆಯನ್ನಾಡಿದರಂತೆ ಮೆದ್ದಾರಂತೆ ಪಗಡೆಯ ಆಡಿದರಂತೆ ಒಬ್ಬರು ಸೋಲಲ್ಲಿಲ್ಲ ಗೆಲ್ಲಲಿಲ್ಲ ತಂದೆಯನ್ನ ನಾರಾಯಣ ತಂದೇನ ಕುಂತ್ಕಂಡ್ರೆ ನಿಂತ್ಕಳ್ಳಾರ ನಿಂತ್ಕಂಡ್ರೆ ಕುಂತ್ಕಳ್ಳಾರ ಕುಂತ್ಕಂಡ್ರೆ ನಿಂತ್ಕಳ್ಳಾರ ನಿಂತ್ಕಂಡ್ರೆ ಕುಂತ್ಕಳ್ಳಾರ ದಾಸೈನ ಬೇಡಗೋ ಕೂಡು ಬೇಡಗೋ ತಂದನ ನಾರಾಯಣ ತಂದೇನ ಮುಂದೆ ಹೋಗೋಳು ಬ್ಯಾಡ ಹಿಂದೆ ಹೋಗೋಳು ಬ್ಯಾಡ ಹಿಂದೆ ಹೋಗೋಳು ಬೇಡ ಹಿಂದೆ ಹೋಗೋಳು ಬೇಡ ನಟ್ಟ ನಡುವೆಯಲ್ಲಿ ಕುಸುಮಾಲೆ ತಂದನ ನಾರಾಯಣ ತಂದೇನ ಆ ನಾಮ ಈ ನಾಮ ಮೇಲುಕೋಟೆಯ ನಾಮ ಆ ನಾಮ ಈ ನಾಮ ಮೇಲುಕೋಟೆ ನಾಮ ದಾಸೈನ ನಂಬಿದರೆ ಮಂಗನಾಮ ತಂದಾನ ನೀವ್ ಹೇಳ್ಬಾರ್ದು ನಾವ್ ಹೇಳ್ಬೇಕಾದ್ರೆ ದಾಸೈನ ನಂಬಿದರೆ ಮೂರು ನಾಮ ತಂದೇನ ನಾರಾಯಣ ತಂದೇನ ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ ತಂದನ ತಾನನ ನಾರಾಯಣ ತಂದೇನ ನಾರಾಯಣ ತಂದೇನ ನಾರಾಯಣ ತಂದೇನ ನಾರಾಯಣ ತಂದೇನ